ರಾಜ್ಯ ಕಾಂಗ್ರೆಸ್ನಲ್ಲಿ ಈಗ ನಾಯಕತ್ವ ಬದಲಾವಣೆ ವಿಚಾರಕ್ಕೆ ಮಾಜಿ ಸಚಿವ ಕೆಎನ್ ರಾಜಣ್ಣ ಸ್ಫೋಟಕ ಹೇಳಿಕೆ ಕೊಟ್ಟಿದ್ದಾರೆ. ಪವರ್ ಶೇರಿಂಗ್ ಕುರಿತು ಸಾಕಷ್ಟು ದಿನಗಳಿಂದ ಹಗ್ಗಜಗ್ಗಾಟ ಮುಂದುವರೆದಿದ್ದು ಕೆಲವೇ ದಿನಗಳಲ್ಲಿ ನಾಯಕತ್ವ ಬದಲಾವಣೆ ಬಗ್ಗೆ ರಾಜಣ್ಣ ಭವಿಷ್ಯ ನುಡಿದಿದ್ದಾರೆ. ಮೇ ತಿಂಗಳಲ್ಲಿ ರಾಜಕೀಯ ಬೆಳವಣಿಗೆಗಳು ನಡೆಯಲಿವೆ ಅಂದಿರೋ ರಾಜಣ್ಣ, ರಾಜಕೀಯ ನಿಂತ ನೀರಲ್ಲ, ಅದು ಪರಿಶುದ್ಧವಾಗಿರಬೇಕು ಅಂದರೆ ಹರಿತಾನೇ ಇರಬೇಕು. ಮೇ ತಿಂಗಳಲ್ಲಿ ರಾಜಕಾರಣದಲ್ಲಿ ಬದಲಾವಣೆಗಳಾಗಲಿವೆ ಅಂತ ಸಿದ್ದರಾಮಯ್ಯ ಅಸಹಾಯಕರಾಗಿ ಕಾಣ್ತಾ ಇದ್ದಾರೆ. ಅಗಾಧ ಶಕ್ತಿ ಇರುವ ಅವರನ್ನ ಇಂತಹ ಸ್ಥಿತಿಯಲ್ಲಿ ನಾನು ಎಂದಿಗೂ ನೋಡಿರಲಿಲ್ಲ. ಇದೆಲ್ಲವನ್ನ ನೋಡ್ತಾ ಇದ್ರೆ ಯಾರಾದ್ರೂ ಮಾಟ ಮಂತ್ರ ಮಾಡಿಸಿದ್ದಾರಾ ಎಂಬ ಆಲೋಚನೆ ಬರುತ್ತದೆ ಅಂತ ಹೇಳೋ ಮೂಲಕ ರಾಜ್ಯ ರಾಜಕೀಯದಲ್ಲಿ ಸಂಚಲನ ಮೂಡಿಸಿದ್ದಾರೆ. ಈಗ ಏನಿದೆ, ಮೇ ತಿಂಗಳಲ್ಲಿ ರಾಜಕೀಯ ಬೆಳವಣಿಗೆಗಳು ಕೂಡ ಆಗ್ತವೆ. ಮತ್ತೆ ಸಿದ್ದರಾಮಯ್ಯನವರು ಕೂಡ ಏನು ಅಸಹಾಯಕರು ಅಂತ ಹೇಳ್ತಕ್ಕಂಥದ್ದು ಸರಿಯಾದ್ದೇನಲ್ಲ. ಅವರು ಸಹಾಯಕರನ್ನೇ, ಎಲ್ಲ ಶಕ್ತಿ ಇದೆ ಅವರಿಗೆ. ಮುಂದಿನ ದಿನಗಳಲ್ಲಿ ಎಲ್ಲವೂ ಸರಿ ಹೋಗ್ತದೆ. ಯಾವತ್ತೂ ಕೂಡ ರಾಜಕಾರಣ ಅಂತಕ್ಕಂಥದ್ದು ನಿಂತ ನೀರಲ್ಲ, ಅದು ಯಾವಾಗಲೂ ಹರಿತಕ್ಕಂಥ ನೀರು ಹರಿದ್ರೇನೆ ಅದು ಪರಿಶುದ್ಧತೆ ಇರ್ತಕ್ಕಂಥದ್ದು. ಒಂದೇ ಕಡೆ ನೀರು ನಿಂತ್ಬಿಟ್ರೆ ಅದು ಪರಿಶುದ್ಧತೆಯನ್ನು ಕಳ್ಕೊಳ್ತದೆ. ಅದರಿಂದ ರಾಜಕಾರಣನೂ ಹಂಗೇನೆ, ಅದು ಕೂಡ ನಿಂತ ನೀರು ಹೇಗೆ ಹರಿಯೋ ನೀರು ಪರಿಶುದ್ಧತೆ ಇರುತ್ತೋ ಹಾಗೆ ರಾಜಕಾರಣನೂ ಕೂಡ ಪರಿಶುದ್ಧತೆ ಕಾಪಾಡ್ಕೋಬೇಕು ಅಂದ್ರೆ ಬೆಳವಣಿಗೆಗಳು ನಿರಂತರವಾಗಿ ಆಗ್ಬೇಕು. ನಾನು ಒಂದೊಂದ್ಸರಿ ಸಿಎಂ ಇಷ್ಟೊಂದು ಅಸಹಾಯಕರ ಆಗ್ತಾ ಇದಾರಲ್ಲ ಅಂತಕ್ಕಂಥದ್ದು ನೋಡಿದಾಗ ಯಾರಾದ್ರೂ ಮಾಟ ಮಂತ್ರ ಮಾಡಿಸ್ಬಿಟ್ಟವ್ರೇನೋ ಅವ್ರ ಮೇಲೆ ಸ್ವಲ್ಪ ವಿಚಾರ ಮಾಡ್ತಾ ಇದ್ದೀನಿ. ಅದನ್ನೇ ವಿಚಾರ ಮಾಡ್ತಾ ಇದ್ದೀನಿ ಅಂದ್ರೆ ಅದನ್ನ ನಾನು ಇನ್ವೆಸ್ಟಿಗೇಟಿಂಗ್ ಇಟ್ ಅಂತ ಆಗಿರಬಹುದು ಅಂತ ಹೇಳಿ. ಆಸ್ತಿಕರೋ ನಾಸ್ತಿಕರೋ ನೋಡ್ರಿ, ಆಸ್ತಿ ಯಾವಾಗ್ಲಾದ್ರೂ ಕೂಡ ಮನುಷ್ಯನ ಮೇಲೆ ಏನಾದ್ರು ಪರಿಣಾಮ ಆಗ್ಬೇಕು ಅಂದ್ರೆ ಅವ್ರು ಆಸ್ತಿಕರೇ ಆಗಿರ್ಬೇಕು ಅಂತಲ್ಲ, ಅಥವಾ ನಾಸ್ತಿಕರಾಗಿರ್ಬೇಕು ಅಂತನೂ ಅಲ್ಲ. ಬರ್ತಕ್ಕಂಥ ತೊಂದರೆ ಯಾರನ್ನೂ ಬಿಡೋದಿಲ್ಲ. ಸಿಎಂ ಅವರಿಗೆ ಯಾರು ಏನೋ ಗಟ್ಟಿಯಾಗಿ ನಿಲ್ಲಿ ಅಂತ ಹೇಳಿಸ್ಕೊಳ್ಳೋ ಅಂತ ಅಸಹಾಯಕತೆ ಅವ್ರಿಗೆ ಬಂದಿಲ್ಲ. ಅವ್ರು ಯಾವಾಗಲೂ ಗಟ್ಟಿನೇ. ಆದ್ರೆ ಈ ಕೆಲವು ಬೆಳವಣಿಗೆಗಳು ನಡೀತಾ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಕೆಲಸದ ಒತ್ತಡನೋ ಬೇರೆ ಒತ್ತಡನೋ ಅವರು ಒಂದು ಸ್ವಲ್ಪ ಸೈಲೆಂಟ್ ಇದ್ದಾರೆ ಅಂತ ಯಾರನ್ನ ಹೇಳಿದ್ರೆ ಅದು ಸರಿ ಏನೋ ಅಂತ ನಮಗೂ ಅನಿಸುತ್ತೆ. ಈಗ ಏನಿದೆ, ಮೇ ತಿಂಗಳಲ್ಲಿ ರಾಜಕೀಯ ಬೆಳವಣಿಗೆಗಳು ಕೂಡ ಆಗ್ತವೆ. ಮತ್ತೆ ಸಿದ್ದರಾಮಯ್ಯನವರು ಕೂಡ ಏನು ಅಸಹಾಯಕರು ಅಂತ ಹೇಳ್ತಕ್ಕಂಥದ್ದು ಸರಿಯಾದ್ದೇನಲ್ಲ. ಅವರು ಸಹಾಯಕರನ್ನೇ, ಎಲ್ಲ ಶಕ್ತಿ ಇದೆ ಅವರಿಗೆ. ಮುಂದಿನ ದಿನಗಳಲ್ಲಿ ಎಲ್ಲವೂ ಸರಿ ಹೋಗ್ತದೆ. ಯಾವತ್ತೂ ಕೂಡ ರಾಜಕಾರಣ ಅಂತಕ್ಕಂಥದ್ದು ನಿಂತ ನೀರಲ್ಲ, ಅದು ಯಾವಾಗಲೂ ಹರಿತಕ್ಕಂಥ ನೀರು ಹರಿದ್ರೇನೆ ಅದು ಪರಿಶುದ್ಧತೆ ಇರ್ತಕ್ಕಂಥದ್ದು. ಒಂದೇ ಕಡೆ ನೀರು ನಿಂತ್ಬಿಟ್ರೆ ಅದು ಪರಿಶುದ್ಧತೆಯನ್ನು ಕಳ್ಕೊಳ್ತದೆ. ಅದರಿಂದ ರಾಜಕಾರಣನೂ ಹಂಗೇನೆ, ಅದು ಕೂಡ ನಿಂತ ನೀರು ಹೇಗೆ ಹರಿಯೋ ನೀರು ಪರಿಶುದ್ಧತೆ ಇರುತ್ತೋ ಹಾಗೆ ರಾಜಕಾರಣನೂ ಕೂಡ ಪರಿಶುದ್ಧತೆ ಕಾಪಾಡ್ಕೋಬೇಕು ಅಂದ್ರೆ ಬೆಳವಣಿಗೆಗಳು ನಿರಂತರವಾಗಿ ಆಗ್ಬೇಕು. ನಾನು ಒಂದೊಂದ್ಸರಿ ಸಿಎಂ ಇಷ್ಟೊಂದು ಅಸಹಾಯಕರ ಆಗ್ತಾ ಇದಾರಲ್ಲ ಅಂತಕ್ಕಂಥ ರಾಜಣ್ಣ ಬಾಯಲ್ಲಿ ಬದಲಾವಣೆ ಮಾತು ಅಲ್ಲ, ಬದಲಾವಣೆ ಮಾತು ಹೇಳ್ತಾ ಇಲ್ಲ ಅವರು. ಇದು ರಾಜಕೀಯ ನಿಂತ ನೀರಲ್ಲ, ಅದು ಪರಿಶುದ್ಧವಾಗಿರ್ಬೇಕು ಅಂದ್ರೆ ಹರಿತಾ ಇರ್ಬೇಕು ಅಂತ. ಸೊ ಇದರಲ್ಲಿ ನೀವು ನಾನಾ ಅರ್ಥಗಳನ್ನ ಕಲ್ಪಿಸಬಹುದು. ರಾಜಣ್ಣ ಯಾವಾಗ್ಲೂ ಸಿದ್ದರಾಮಯ್ಯನವರ ಆಪ್ತರು, ಅವ್ರ ಬಾಯಲ್ಲಿ ಬದಲಾವಣೆಯ ಬಗ್ಗೆ ಮಾತು ಕೇಳಿ ಬರುತ್ತಾ? ಅವರು ಬದಲಾವಣೆಯ ಬಗ್ಗೆ ಮಾತಾಡದೆ ಇರೋದಕ್ಕೇನೆ ಅವರನ್ನ ಮಂತ್ರಿಗಿರಿಯಿಂದ ತೆಗೆದಾಕಿದ್ದು. ಹೌದು, ಬದಲಾವಣೆ ಆಗುತ್ತೆ ಅಂತ ಅಂದಿದ್ರೆ ಅವರು ಮಂತ್ರಿಗಿರಿಯಲ್ಲಿ ಇರ್ತಿದ್ರೇನೋ ಶಾಶ್ವತವಾಗಿ. ಅವರು ಸಿದ್ದರಾಮಯ್ಯನವರ ಪಕ್ಕಾ ಬೆಂಬಲಿಗ. ಅಂತದ್ರಲ್ಲಿ ಅವರು ಅಸಹಾಯಕರಲ್ಲ. ಆದ್ರೆ ಪರಿಸ್ಥಿತಿ ಹಂಗಿದೆ, ಅವರು ಸೈಲೆಂಟ್ ಆಗಿರಲ್ಲ. ಅವ್ರಿಗೇನೋ ಕೆಲಸದ ಒತ್ತಡ ಇರಬಹುದು, ಅದಕ್ಕಾಗಿ ಸೈಲೆಂಟ್ ಆಗಿದ್ದಾರೇನೋ ಅಂತ ಅಂದುಕೊಳ್ಳಬಹುದು. ತಾವು ಏನು ಹೇಳದೇನೆ ಬಹಳಷ್ಟು ವಿಚಾರಗಳನ್ನ ಇವತ್ತು ರಾಜಣ್ಣ ಅವರು ಹೇಳಿದ್ದಾರೆ. ಮೊದಲನೇ ವಿಚಾರ, ಮೇ ನಲ್ಲಿ ಬದಲಾವಣೆ ಆಗುತ್ತೆ. ಮೇ ಅಲ್ಲಿ ಏನಾಗುತ್ತೆ? ಮೇ ಅಲ್ಲಿ ಈ ಸರ್ಕಾರಕ್ಕೆ 3 ವರ್ಷ ತುಂಬುತ್ತೆ. ಮೇ ಅಲ್ಲಿ ಈ ಸರ್ಕಾರಕ್ಕೆ 3 ವರ್ಷ ತುಂಬುತ್ತೆ. 2.5 ವರ್ಷದ ನಂತರ ನಾಯಕತ್ವ ಬದಲಾವಣೆ ಅಂದಿದ್ರು. ಆದ್ರೆ ಮೇವರೆಗೂ ಕೂಡ ಕಾದು ನೋಡುವಂತ ತಂತ್ರ. ಮೇ ಅಲ್ಲಿ ಮತ್ತೆ ನಾಯಕತ್ವ ಬದಲಾವಣೆಯ ವಿಚಾರ ತುಂಬಾ ದೊಡ್ಡ ಮಟ್ಟದಲ್ಲಿ ಮುನ್ನೆಲೆಗೆ ಬರುತ್ತೆ. ಅದರ ಸುಳಿವು ಅಥವಾ ಅದರ ವಾಸನೆ ತಟ್ಟಿಯೋ ಏನೋ ಸಿದ್ದರಾಮಯ್ಯನವರು ಸೈಲೆಂಟ್ ಆಗಿದಾರಾ? ಮತ್ತು ಈ ಹರಿಯುವ ನೀರು, ನಿಂತ ನೀರು, ಇದು ಅವರವರ ಭಾವಕ್ಕೆ ಅವರವರ ಭಕ್ತಿಗೆ ತಕ್ಕಂತ ವಿಚಾರ. ಬಟ್ ಈ ತರದ ಕ್ರಾಂತಿಗಳ ಬಗ್ಗೆ, ಬದಲಾವಣೆಗಳ ಬಗ್ಗೆ, ಟಾರ್ಗೆಟ್ಗಳ ಬಗ್ಗೆ, ಟೈಮ್ ಸೆಟ್ ಮಾಡೋದ್ರ ಬಗ್ಗೆ ರಾಜಣ್ಣನವ್ರು ಎತ್ತಿದ ಕೈ. ನವೆಂಬರ್ ಕ್ರಾಂತಿ ಅಂದವ್ರು ಯಾರು? ಸೆಪ್ಟೆಂಬರ್ ಕ್ರಾಂತಿ ಅಂದವ್ರು ಯಾರು? ಆ ಕ್ರಾಂತಿ ಅನ್ನೋ ಪದದ ಆವಿಷ್ಕಾರ
ಮಾಡಿದ್ದೆ ಅಂದ್ರೆ ನಾನು ಹೇಳ್ತಾ ಇರೋದು ಈ ರಾಜಕೀಯ ಸಿನಾರಿಯೋದಲ್ಲಿ ಈ ಕ್ರಾಂತಿ ಅನ್ನೋ ಪದ ಫಸ್ಟ್ ಬಂದಿದ್ದೆ ರಾಜಣ್ಣ ಅವ್ರ ಬಾಯಲ್ಲಿ. ಕರೆಕ್ಟ್, ಹೌದು. ಸೊ ಅದಾದ್ಮೇಲೆ ಬಹಳ ತಲ್ಲಣಗಳಾಯ್ತು, ಏನೇನೋ ಆಯ್ತು. ಸೆಪ್ಟೆಂಬರ್ನಲ್ಲಿ ರಾಜು ಕಾಗೆ ಸೇರಿದಂತೆ ಬಹಳಷ್ಟು ಜನ ಶಾಸಕರು ನಮ್ಗೆ ಸರಿಯಾದ ಅನುದಾನ ಸಿಕ್ತಿಲ್ಲ ಅಂತ ಅವರೊಂದ್ ಕಡೆ ರೊಚ್ಚಿಗೆದ್ರು. ಇನ್ನೊಂದು ಕಡೆ ಸಿದ್ದರಾಮಯ್ಯನವರು ಮತ್ತು ಡಿ ಕೆ ಶಿವಕುಮಾರ್ ಅವರ ನಡುವೆ ಬಹಳಷ್ಟು ಬೆಳವಣಿಗೆಗಳು ನಡೆದವು. ಹೌದು. ಆಮೇಲೆ ಅವರು ಅದೆಂತದ್ದು ನಾಟಿ ಕೋಳಿ ಸಾರು ಅದು ಇದು ತಿಂದು ಬ್ರೇಕ್ಫಾಸ್ಟ್ ಡಿನ್ನರು ಲಂಚು ಅಂತ ಮೀಟಿಂಗ್ ಮೇಲೆ ಮೀಟಿಂಗ್ ಮಾಡಿ ಬಹಳಷ್ಟು ಬೆಳವಣಿಗೆಗಳು ನಡೆದು. ಅದಾದ್ಮೇಲೆ ಈಗ ಅವರು ಮೇ ಬದಲಾವಣೆ ಬಗ್ಗೆ ಮಾತಾಡ್ತಾ ಇದ್ದಾರೆ. ಸೊ ಮೇನಲ್ಲಿ ನಿಜಕ್ಕೂ ಬದಲಾವಣೆ ಆಗುತ್ತಾ? ಮೇ ಅಲ್ಲಿ ನಾಯಕತ್ವ ಬದಲಾವಣೆ ಆಗುತ್ತಾ? ಯಾಕಂದ್ರೆ ಮೇ 3 ವರ್ಷ ತುಂಬುತ್ತೆ ಸರ್ಕಾರಕ್ಕೆ. ಸೊ ಸರ್ಕಾರಕ್ಕೆ 3 ವರ್ಷ ತುಂಬಿದ ಸಂದರ್ಭದಲ್ಲಿ ಬಜೆಟ್ ಮಂಡನೆ ಮಾಡಿದ್ದೆ ಇಮಿಡಿಯೇಟ್ಲಿ ನಿರ್ಗಮಿಸ್ತಾರೆ ಸಿದ್ದರಾಮಯ್ಯನವರು ಅನ್ನುವಂತ ಟಾಕ್ಸ್ ಇದೆ. ಹೌದು. ತುಂಬಾ ದಪ್ಪ ಇದ್ದೀರಾ, ಅದರಲ್ಲೂ ಯಾವುದೇ ಸೈಡ್ ಎಫೆಕ್ಟ್ ಇಂದ ಸಣ್ಣ ಆಗ್ಬೇಕಾ? ಎಷ್ಟೋ ಜನ ಹೇಳ್ತಾ ಇದ್ರಿ, ಸರ್ ನಾನು ಜಿಮ್ಗೆ ಹೋಗ್ತಾ ಇದ್ದೀನಿ ಆದ್ರೂ ಸಣ್ಣ ಆಗ್ತಾ ಇಲ್ಲ ಸರ್, ವರ್ಕೌಟ್ ಮಾಡ್ತಾ ಇದ್ದೀನಿ ಆದ್ರೂ ಸಣ್ಣ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದ್ರಲ್ಲ. 100% ಯಾವ ಜಿಮ್ಗೂ ಹೋಗ್ದಂಗೆ ವರ್ಕೌಟು ಮಾಡ್ದಂಗೆ ನೀವು ಸಣ್ಣ ಆಗ್ಬೋದು. ಪ್ರತಿದಿನ ಬೆಳಿಗ್ಗೆ ಸಂಜೆ 2 ಟೈಮ್ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ಯಾಕೆಂದ್ರೆ ಜೀನಿ ಸ್ಲಿಮ್ ಒಂದು ಉತ್ತಮ ಆಹಾರ. ಅದರ ಹಿನ್ನೆಲೆಯಲ್ಲಿ ಏನಾದ್ರು ರಾಜಣ್ಣ ಅವ್ರು ಈ ಮಾತು ಹೇಳಿದ್ರ? ನಂಬರ್ 1. ನಂಬರ್ 2 ಏನು ಅಂತಂದ್ರೆ ಮಾಟ ಮಂತ್ರ. ಸಿದ್ದರಾಮಯ್ಯನವರು ಒಂಥರ ಖಡಕ್ ಮನುಷ್ಯ. ಅವ್ರು ಯಾವತ್ತೂ ಕೂಡ ತುಂಬಾ ಯಾರಿಗೆ ಆಗ್ಲಿ ಹೆದರಿ ಬದುಕುವಂತಹ ಪರ್ಸನ್ ಅಲ್ಲ. ಅಂತದ್ರಲ್ಲಿ ಇತ್ತೀಚೆಗೆ ಕಾಂಗ್ರೆಸ್ ನಲ್ಲಿ ಹಲವಾರು ರೀತಿಯಾದಂತಹ ಕ್ರಮಗಳಾಗ್ತಾ ಇದೆ. ಕೆಲವು ಸಿದ್ದರಾಮಯ್ಯನವರ ಆಪ್ತರ ಮೇಲೆ ಶಿಸ್ತು ಕ್ರಮಗಳಾಗ್ತಾ ಇದೆ. ಆದ್ರೂ ಕೂಡ ಸಿದ್ದರಾಮಯ್ಯನವರು ಏನು ಮಾತಾಡ್ತಾ ಇಲ್ಲ. ಯಾಕೆ ಮಾತಾಡ್ತಾ ಇಲ್ಲ? ಇದ್ರ ಬಗ್ಗೆ ಬಹಳ ಜನ ಪ್ರಶ್ನೆ ಕೇಳ್ತಾ ಇದ್ರೆ ಸಿದ್ದರಾಮಯ್ಯನವರು ಯಾಕೆ ಮಾತಾಡ್ತಾ ಇಲ್ಲ? ಎಲ್ಲಿ ನೋಡಿದ್ರು ಪಕ್ಷದ ಅಧ್ಯಕ್ಷರ ವಾಯ್ಸೇ ಕೇಳಿಸ್ತಾ ಇದೆ. ಪಕ್ಷದ ಅಧ್ಯಕ್ಷರು ತೆಗೆದುಕೊಳ್ತಾ ಇರುವಂತ ಕ್ರಮಗಳ ಬಗ್ಗೆ ಮಾತುಕತೆ ನಡೀತಾ ಇದೆ, ಚರ್ಚೆ ಆಗ್ತಾ ಇದೆ. ಇನ್ ಬಿಟ್ವೀನ್ ಜಮೀರ್ ಅಹಮದ್ ಖಾನ್ ಸಿದ್ದರಾಮಯ್ಯನವರಿಗೆ ಆಪ್ತರು, ನಸೀರ್ ಸಿದ್ದರಾಮಯ್ಯನವರಿಗೆ ಆಪ್ತರು, ಜಬ್ಬಾರ್ ಸಿದ್ದರಾಮಯ್ಯನವರ ಆಪ್ತರು. ಇವರ ವಿರುದ್ಧ ಶಿಸ್ತು ಕ್ರಮಗಳಾಗ್ತಾ ಇರುವಂತಹ ಸಂದರ್ಭದಲ್ಲಿ ಮತ್ತು ಅವರು ಪಕ್ಷ ವಿರೋಧಿಗಳು ಅಂತ ಬಿಂಬಿಸುವಂತಹ ಪ್ರಯತ್ನಗಳಾಗ್ತಾ ಇರುವಂತಹ ಸಂದರ್ಭದಲ್ಲಿ ಸ್ವತಃ ಸಿದ್ದರಾಮಯ್ಯನವರು ಈ ವಿಚಾರದಲ್ಲಿ ಏನೂ ಮಾತಾಡದೆ ಮೌನಕ್ಕೆ ಶರಣಾಗಿದ್ದಾರಲ್ಲ. ಯಾಕೆ? ಅವರನ್ನ ನಿಜಕ್ಕೂ ಕಾಡ್ತಾ ಇರುವ ಆ ಅಸಹಾಯಕತೆ ಏನು? ಯಾವುದಕ್ಕಾಗಿ ಅವರು ಮೌನಕ್ಕೆ ಈಗ ಶರಣಾಗಿದ್ದಾರೆ ಅನ್ನುವ ಪ್ರಶ್ನೆ ಎಲ್ಲರನ್ನ ಕಾಡ್ತಾ ಇದೆ. ಆ ಪ್ರಶ್ನೆ ಸ್ವತಃ ರಾಜಣ್ಣನವ್ರನ್ನು ಕಾಣ್ತಾ ಇದೆ. ಯಾಕೆ ಕಾಡ್ತಾ ಇದೆ? ಯಾಕಂದ್ರೆ ರಾಜಣ್ಣ ಅವ್ರು ನೋಡಿದ ಸಿದ್ದರಾಮಯ್ಯನವರು ಹೀಗಲ್ಲ. ಸಿದ್ದರಾಮಯ್ಯನವರು ಸರಿನೋ ತಪ್ಪೋ ಅವ್ರು ಅದ್ರ ಬಗ್ಗೆ ಮಾತಾಡ್ತಾರೆ. ಆದ್ರೆ ತಾವೇ ಈಗ ಉದಾಹರಣೆಗೆ ನಸೀರ್ ಅವ್ರನ್ನ ಯಾಕೆ ಕಿಕ್ಔಟ್ ಮಾಡಿದ್ರು ಅಂತಂದ್ರೆ, ರಿಜ್ವಾನ್ ಅರ್ಷದ್ ಮತ್ತೆ ಸಲೀಂ ಅಹಮದ್ ಅವ್ರ ಜೊತೆಗೆ ನಸೀರ್ ಅವ್ರನ್ನು ಕೂಡ ನೀವು ಹೋಗಿ ಪ್ರಚಾರ ಅಲ್ಲ ಅಲ್ಲಿ ಇವ್ರನ್ನ ಮನವೊಲಿಸೋದಕ್ಕೆ, ಪೈಲ್ವಾನ್ ನ ಮನವೊಲಿಸೋದಕ್ಕೆ ಅಂತ ಅವ್ರು 2 ರೂಮ್ ವರೆಗೆ ಹೋಗಿ ವಾಪಸ್ ಬಂದು ಬಿಟ್ರು. ನನ್ ಮಾತಿಗೆ ಬೆಲೆ ಇಲ್ದಂಗ ಆಯ್ತು ಅನ್ನುವಂತಹ ಒಂದು ನೋವು ಅವರಲ್ಲಿದೆ ಅಂತ ಮೇಲ್ನೋಟಕ್ಕೆ ಹೇಳ್ತಾ ಇದ್ದಾರೆ. ಅವರು ಹೋಗ್ಲಿಲ್ಲ ಅನ್ನೋ ಒಂದೇ ಒಂದು ಕಾರಣಕ್ಕೆ ಅವರನ್ನ ಕಿಕ್ಔಟ್ ಮಾಡುವಂತಹ ನಿರ್ದಾಕ್ಷಿಣ್ಯವಾದಂತಹ ಕ್ರಮವನ್ನ ತನ್ನ ಆಪ್ತನಿಗೆ ಸಿದ್ದರಾಮಯ್ಯನವರು ತೋರಿಸ್ತಾರೆ ಅಂದ್ರೆ ಅದನ್ನ ಯಾರು ಕೂಡ ನಂಬೋದಕ್ಕೆ ಸಾಧ್ಯ ಇಲ್ಲ. ಎಂತೆಂತ ತಪ್ಪುಗಳನ್ನ ಮಾಡಿದ, ಎಂತೆಂತಹ ವಿಚಾರಗಳಲ್ಲಿ ತಪ್ಪಿಗೆ ಸಿಗಾಕಿಕೊಂಡಂತಹ ಹಲವಾರು ನಾಯಕರನ್ನ ಅವ್ರು ಬಚಾವ್ ಮಾಡಿದ್ದಾರೆ. ನಮ್ಮ ಕಣ್ಣ ಮುಂದೆ ಅಂತಹ ಉದಾಹರಣೆಗಳು ಸಾಕಷ್ಟಿವೆ. ಪರ್ಟಿಕ್ಯುಲರ್ ಆಗಿ ದಾವಣಗೆರೆ ದಕ್ಷಿಣ ವಿಧಾನಸಭಾ ಉಪಚುನಾವಣೆಯ ವಿಚಾರದಲ್ಲಿ ಯಾಕೆ ಸಿದ್ದರಾಮಯ್ಯನವರು ಮೌನರಾಗಿದ್ದಾರೆ? ಯಾಕೆ ಅವ್ರು ಏನೂ ಮಾತಾಡ್ತಾ ಇಲ್ಲ? ಶಿಸ್ತು ಕ್ರಮದ ಬಗ್ಗೆ ಮಾತಾಡ್ತಾ ಇಲ್ಲ, ಸರಿನೋ ತಪ್ಪು ಅನ್ನೋದ್ರ ಬಗ್ಗೆ ಮಾತಾಡ್ತಾ ಇಲ್ಲ, ಮುಸ್ಲಿಂ ಮುಖಂಡರು ಬರೆದಿರುವಂತ ಪತ್ರದ ಬಗ್ಗೆನೂ ಕೂಡ ಮಾತಾಡ್ತಾ ಇಲ್ಲ. ಸೊ ಈ ಮಾತಾಡದೆ ಇರುವಂತಹ ಈ ಸಿದ್ದರಾಮಯ್ಯನವರು ಯಾರು ನೋಡಿಲ್ಲ. ಹೀಗಾಗಿ ರಾಜಣ್ಣ ಹೇಳ್ತಾ ಇರೋದು ಮೋಸ್ಟ್ಲಿ ಅವ್ರಿಗೆ ಮಾಟ ಮಂತ್ರ ಮಾಡಿಸಿದಾರೇನೋ ಅಂತ. ಅದಕ್ಕೆ ಯಾರೋ ಕೇಳ್ತಾರೆ, ಸರ್ ಅವ್ರು ನಂಬಲ್ವಲ್ಲ ಸರ್ ಮಾಟ ಮಂತ್ರ ಎಲ್ಲ, ಆಸ್ತಿಕರೋ ನಾಸ್ತಿಕರೋ ಮಾಡಿಸಿದ ಮೇಲೆ ಅದ್ರ ಎಫೆಕ್ಟ್ ಆಗೇ ಆಗುತ್ತೆ. ನಿಮ್ಗೆ ಅದ್ರ ಬಗ್ಗೆ ನಂಬಿಕೆ ಇದೆಯೋ ನಂಬಿಕೆ ಇಲ್ವೋ ಗೊತ್ತಿಲ್ಲ, ಎಫೆಕ್ಟ್ ಅಂತೂ ಆಗೇ ಆಗುತ್ತೆ. ಹಾಗಾಗಿ ಯಾರಾದ್ರೂ ಮಾಟ ಮಂತ್ರ ಮಾಡಿಸಿದಾರ ಅನ್ನೋದ್ರ ಬಗ್ಗೆ ನಾನೇ ಇನ್ವೆಸ್ಟಿಗೇಷನ್ ಮಾಡಿಸಿ ಮಾಹಿತಿನ ತಗೋತಾ ಇದ್ದೀನಿ ಅಂತ ಹೇಳ್ತಾ ಇದ್ದಾರೆ. ಸೊ ನನಗ್ ಗೊತ್ತಿಲ್ಲ ಮಾಟ ಮಂತ್ರ ಆಗಿದ್ಯಾ ಆಗಿಲ್ವಾ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಏನಾದ್ರೂ ಕಂಡಿಡಿಯೋ ಕಲೆ ಬಗ್ಗೆ ತಮ್ಗೇನಾದ್ರೂ ಗೊತ್ತಾ? ನಾವಂತೂ ಅದನ್ನೆಲ್ಲ ನಂಬಲ್ಲಪ್ಪ. ನೀವು ನಂಬ್ತೀರಾ? ಸೊ
ಯಾರು ಇವ್ರಿಗೆ ಮಾಟ ಮಂತ್ರ ಮಾಡಿಸಿದ್ದಾರೆ ಅಂತ ಕಂಡಿಡಿಯೋರು ಯಾರು ಇದಾರ ಯಾರಾದ್ರೂ? ರಾಜಣ್ಣ ಅವ್ರನ್ನ ಕೇಳ್ಬೇಕು. ಇನ್ವೆಸ್ಟಿಗೇಷನ್ ಮಾಡಿಸ್ತೀನಿ ಅಂದ್ರಲ್ಲ, ಎಕ್ಸ್ಪರ್ಟ್ಸ್ ಎಲ್ಲಿ ಸಿಗ್ತಾರೋ ಏನೋ ಗೊತ್ತಿಲ್ಲಪ್ಪ. ಇರ್ಬಹುದೇನೋ ಮಾಟ ಮಂತ್ರ ತೆಗಿಯೋರೆಲ್ಲ. ಮಾಟ ಮಂತ್ರ ಆಗಿದ್ರೆ ಅದನ್ನ ತೆಗಿಯೋದು ಹೆಂಗ್ ತೆಗಿತಾರೆ ಏನೋ ನನ್ಗೆ ಅದ್ರ ಬಗ್ಗೆ ನಮ್ಗೆ ಮಾಹಿತಿನೇ ಇಲ್ಲಪ್ಪ. ನಮ್ಗೆ ಉತ್ತರ ಕರ್ನಾಟಕದ ಕಡೆ ಆ ಕಡೆ ಒಂದ್ ಸ್ವಲ್ಪ ನಮ್ಗೆ ಗೊತ್ತಿಲ್ಲ ಇಂಥವೆಲ್ಲ ಒಂದ್ ಸ್ವಲ್ಪ. ಹಾಗಾಗಿ ಸೊ ಇವ್ರ ಇನ್ವೆಸ್ಟಿಗೇಷನ್ ಅಲ್ಲಿ ಬರುವಂತಹ ಮಾಹಿತಿಯ ಬಗ್ಗೆ ನನಗೆ ತುಂಬಾ ಕುತೂಹಲ ಇದೆ. ಮಾಟ ಮಂತ್ರ ಆಗಿದೆಯಾ ಆಗಿಲ್ವಾ ಅನ್ನೋದ್ರ ಬಗ್ಗೆ, ಯಾರು ಮಾಡಿದ್ದಾರೆ, ಇಲ್ಲೇ ರಾಜ್ಯದಲ್ಲಿರೋರು ಮಾಡಿದಾರಾ ಅಥವಾ ಬೇರೆ ರಾಜ್ಯದವ್ರು ಮಾಡಿದಾರಾ ಅಥವಾ ಡೆಲ್ಲಿಯಲ್ಲಿರೋರು ಮಾಡಿದಾರಾ, ಯಾವ ದಿಕ್ಕಲ್ಲಿರೋರು ಮಾಡಿದ್ದಾರೆ, ಬೆಂಗಳೂರು ಸುತ್ತಮುತ್ತಲು ಇರೋರು ಮಾಡಿದಾರಾ ಅಥವಾ ದಕ್ಷಿಣ ಕರ್ನಾಟಕದವ್ರ, ಉತ್ತರ ಕರ್ನಾಟಕ, ಯಾರಾದ್ರೂ ಒಬ್ರು ಮಾಡ್ಲೇಬೇಕಲ್ಲ ಪಾಪ, ಮಾಡಿಸ್ಬೇಕಲ್ಲ. ಸೊ ಯಾರು ಮಾಡಿದ್ದಾರೆ ನಾವೆಲ್ಲ ಇದೆಲ್ಲ ನಂಬಲ್ಲಪ್ಪ, ಅವ್ರು ಹೇಳ್ತಿರೋದ್ರಿಂದ. ಯಾಕಂದ್ರೆ ಅವ್ರು ಸಚಿವರಾಗಿ ಕೆಲಸ ಮಾಡಿದಂತವ್ರು, ಅನುಭವ ಜಾಸ್ತಿ, ತಿಳುವಳಿಕೆ ಜಾಸ್ತಿ, ವಯಸ್ಸು ಜಾಸ್ತಿ. ಅವ್ರು ಹೇಳ್ತಾ ಇದ್ದಾರೆ ಅಂದ್ರೆ ಏನೋ ನಿಜ ಇರ್ಬೋದೇನೋ, ಸುಮ್ನೆ ಯೋಚನೆ ಇಲ್ಲದೆ ಮಾತಾಡಲ್ಲ ರಾಜಣ್ಣ ಅವರು. ಸೊ ಹಾಗಾಗಿ ಯಾರ್ ಮಾಟ ಮಂತ್ರ ಮಾಡಿಸಿ ಅವ್ರ ಬಾಯಿ ಮುಚ್ಚಿದಾರೋ ಏನೋ ಗೊತ್ತಿಲ್ಲ. ಇನ್ನೊಂದು ವಿಚಾರ, ಸಿಎಂ ಸೈಲೆಂಟ್ ನಿಜ, ಆದ್ರೆ ಪಾಪ ಅವ್ರಿಗೆ ಏನೋ ಒಂದು ಅಸಹಾಯಕತೆ ಇದೆ. ಏನ್ ಅಸಹಾಯಕತೆ ಇದೆ ಅವ್ರಿಗೆ? ಏನ್ ಅಸಹಾಯಕತೆ ಇರ್ಬೋದು ಸಿದ್ದರಾಮಯ್ಯನವ್ರಿಗೆ? ಏನಿರ್ಬೋದು? ಅಂದ್ರೆ ಮಗನ್ ಭವಿಷ್ಯದ ಬಗ್ಗೆನಾ ಅಥವಾ ಕುರ್ಚಿ ಉಳಿತಾ ಇಲ್ಲ ಅಥವಾ ಕುರ್ಚಿ ಉಳಿಸ್ಕೊಳಕ್ ಆಗ್ತಾ ಇಲ್ಲ ಅನ್ನೋ ಭಯನ? ಬಟ್ ಸಾಕಪ್ಪ, 3 ವರ್ಷ ಕುರ್ಚಿಯನ್ನ ಅನುಭವಿಸಿದ್ದಾರೆ. ಆ ಕುರ್ಚಿಗೋಸ್ಕರ ತನ್ನತನವನ್ನ ಬಿಟ್ಕೊಡೋದು ಸಿದ್ದರಾಮಯ್ಯನವರಂತಹ ವ್ಯಕ್ತಿತ್ವಕ್ಕೆ ಸೂಟಬಲ್ ಅಲ್ಲ. ಕುರ್ಚಿಗೋಸ್ಕರ ಮೌನಕ್ಕೆ ಶರಣಾಗುವುದು, ಕುರ್ಚಿಗೋಸ್ಕರ ತನ್ನದಲ್ಲದಂತಹ ವ್ಯಕ್ತಿತ್ವವನ್ನ ಪ್ರದರ್ಶನ ಮಾಡೋದು ಸಿದ್ದರಾಮಯ್ಯನವರಿಗೆ ಅದು ಸೂಟಬಲ್ ಅಲ್ಲ. ಗುಡ್ ಆರ್ ಬ್ಯಾಡ್, ಕುರ್ಚಿ ಇರುತ್ತೋ ಹೋಗುತ್ತೋ, ಸಿದ್ದರಾಮಯ್ಯನೇ. ಆ ಗತ್ತಲ್ಲೇ ಇರಬೇಕು, ಆ ಗತ್ತು, ಆ ಗಾಂಭೀರ್ಯತೆ ಅವರಲ್ಲಿ ಇರಬೇಕು. ಅದನ್ನೇ ಜನ ಬಯಸೋದು. ಕುರ್ಚಿಗೋಸ್ಕರ ಕ್ಯಾರೆಕ್ಟರೇ ಚೇಂಜ್, ಕ್ಯಾರೆಕ್ಟರ್ ಅಂದ್ರೆ ವ್ಯಕ್ತಿತ್ವ ಅಂದ್ರೆ ಅವರ ಬಿಹೇವಿಯರ್ ಆರ್ ಅವರ ಆಟಿಟ್ಯೂಡ್ ಚೇಂಜ್ ಆಗುತ್ತೆ ಅನ್ನೋದಾದರೆ ಅವ್ರಿಗೂ ಬೇರೆ ನಾಯಕರಿಗೂ ವ್ಯತ್ಯಾಸ ಇರಲ್ಲ, ಹೌದಲ್ವಾ? ಬಟ್ ಅವ್ರಿಗೆ ಇಷ್ಟ ಇಲ್ಲದೆ ಕುರ್ಚಿಯನ್ನ ಯಾರೋ ಕಿತ್ಕೋತಿದ್ದಾರೆ ಅನ್ನೋದಾದರೆ ಅದಕ್ಕೂ ಕೂಡ ಅವರಿಗೆ ಮಾತಾಡುವ ಹಕ್ಕಿದೆ. ಮಾತಾಡದೇನೆ ವಿಷಕಂಠನಂತೆ ಎಲ್ಲವನ್ನು ಸಹಿಸಿಕೊಂಡು ನಿರ್ಗಮಿಸ್ತೀನಿ ಅಂತ ಏನೋ ತೀರ್ಮಾನ ಮಾಡ್ದಂಗಿರ್ಬೇಕು ಸಿದ್ದರಾಮಯ್ಯನವರು. ಏನೇನ್ ಮಾಡ್ತೀರೋ ಮಾಡ್ರಪ್ಪ, ಎಲ್ಲಾ ಸಹಿಸ್ಕೊಂಡು ವಿಷಕಂಠನಂತೆ ಎಲ್ಲಾ ನುಂಗಿ ನಾನ್ ನಿರ್ಗಮಿಸ್ತೀನಿ ಅಂತ ಏನಾದ್ರೂ ತೀರ್ಮಾನ ಮಾಡಿದಾರೆ ಏನೋ ಪಾಪ. ಪಾಪ ಸಿದ್ದರಾಮಯ್ಯನವ್ರು ಪಾಪ, ನಂಗೆ ಬೇಜಾರಾಗ್ತಾ ಇದೆ.